गोटावी गांव के लोगों ने किसानों को अपनी जमीन तक पहुंचने के लिए नम्मा होला नम्मा दारी योजना के तहत गोटावी गांव से खाट बोरल गांव तक सड़क के निर्माण का अनुरोध किया। गोटावी गांव के लोगों ने अनुरोध किया कि हमारे गांव की जनता को खेत जाने और खेत से ढेर लाने और किसानों के पास जाने के लिए बहुत परेशानी का सामना करना पड़ता है। कारण यह है कि बिना सड़क के मवेशियों के लिए सामान खरीदना, ले जाना और बरसात के मौसम में हमारे खेतों तक जाना बहुत मुश्किल होता है। इसके कारण हम आर्थिक घाटे में जी रहे हैं और हम हमेशा कर्ज में डूबे रहते हैं। बिना सड़क के हम अपने परिवार का भरण पोषण नहीं कर पा रहे हैं। इसीलिए हम नम्मा होला नम्मा दारी योजना के तहत गोटावी गांव से खाट बोरल गांव तक हमारी जमीन तक सड़क बनाने का अनुरोध कर रहे हैं। केपी न्यूज के लिए कैमरामैन महेश डिग्गे का कवरेज। ಗೋಟಾಬಿ ಗ್ರಾಮ ಒಂದು ಇತಿಹಾಸ ಪ್ರಸಿದ್ಧವಾದ ಗ್ರಾಮ. ಆ ಗ್ರಾಮದಲ್ಲಿ ರಜಾಕಾರ ಹಾವಳಿಯಿಂದ 200 ಜನರ ಬಲಿದಾನ ಆದಂಥ ಗ್ರಾಮ. ಆ ಗ್ರಾಮದಲ್ಲಿ ರೈತರಿಗೆ ಹೋಗಲಿಕ್ಕೆ ರಸ್ತೆ ಇಲ್ಲ, ಹೊಲಕ್ಕೆ ರಸ್ತೆ ಇಲ್ಲ. ಆಮೇಲೆ ಗುಲ್ಬರ್ಗ, ನೀಲಂಗ, ಲಾತೂರ್ ಇಂಥ ಆ ರಸ್ತೆಯನ್ನು ಮಾಡಿದ್ರೆ ಕಲ್ಪಿಸುವಂಥ ರಸ್ತೆ ಮಧ್ಯದಿಂದ ಗುಲ್ಬರ್ಗ, ಲಾತೂರ್, ನೀಲಂಗ ಇವು ಎಲ್ಲ ಕಡೆ ಹೋಗ್ಬೇಕು. ಮೇನ್ ಪ್ರಮುಖ ಏನಂದರೆ ರೈತರಿಗೆ ಹೋಗಲಿಕ್ಕೆ ದಾರಿ ಇಲ್ಲ. ಅಲ್ಲಿ ಒಬ್ಬರು ಸಿಂಗಲ್ ಜನ ಓಡಾಡೋಕ್ಕೂ ಕೂಡ ದಾರಿ ಇಲ್ಲ, ಯಾಕಂದರೆ ಹಳ್ಳ ನೀರಿದೆ. ಆಮೇಲೆ ಇವಾಗ ಹೊಲಗಳಿಗೆ ಸುಮಾರು ಗ್ರಾಮದ ಮುಕ್ಕಾಲು ಗ್ರಾಮ ಅಂದರೆ ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ಗ್ರಾಮ ಹೊಲ ಆ ಕಡೆ ಇದೆ. ರೈತರಿಗೆ ಏನಪ್ಪ ಅಂದರೆ ರಾಶಿ ತರಲಿಕ್ಕೆ ಆಗ್ತಾಯಿಲ್ಲ, ಆಮೇಲೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಜಾನುವಾರುಗಳು ಓಡಾಡೋಕ್ಕೆ ಆಗ್ತಾಯಿಲ್ಲ. ಯಾವುದೂ ಕೂಡ ಇಲ್ಲಿವರೆಗೆ ಆಫೀಸರ್ಸ್ ತಾಲೂಕಾ ಕಚೇರಿ ಆಗಲಿ, ಯಾವುದೇ ಕಚೇರಿಗೆ ಅಲ್ಲಿ ತಹಶೀಲ್ದಾರ್ ಆಗಲಿ ರೆಸ್ಪಾನ್ಸ್ ಜವಾಬ್ದಾರಿ ತೊಗೊಳ್ತಾ ಇಲ್ಲ. ಅದಕ್ಕೋಸ್ಕರ ಇಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಬೇಕು. ಮನವಿ ಮಾಡಿಬಿಟ್ಟು ನಮಗೆ ಈ ರೈತರಿಗೆ ರಸ್ತೆ ಕಲ್ಪಿಸಬೇಕು. ಇವತ್ತು ಭಾರತ ದೇಶದ ರೈತರು ಅಂದರೆ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಕೂಡ ಇಲ್ಲಿವರೆಗೆ ಯಾರೂ ಕೂಡ ಆ ಥರ ಜವಾಬ್ದಾರಿ ತಗೊಂಡು ರಸ್ತೆ ಕಲ್ಪಿಸೋದಾಗಲಿ, ರೈತರ ಒಂದು ಯಾವುದೇ ಒಂದು ಸ್ಪಂದನೆ ಆಗಲಿ, ಸುಖ ಸ್ಪಂದನೆಗಾಗಲಿ ಯಾವುದೂ ಸ್ಪಂದಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಬೀದರ್ ಜಿಲ್ಲೆಗೆ, ಬಸವಕಲ್ಯಾಣನಾಡಿಂದ ಬೀದರ್ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳನ್ನು ಮನವಿ ಮಾಡಿಬಿಟ್ಟು ಬರುವ ದಿನಮಾನಗಳಲ್ಲಿ ನಮ್ಗೆ ರಸ್ತೆ ಮಾಡಿಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಇಡೀ ಗ್ರಾಮದ ಒಂದು 50 ಜನ ಇಲ್ಲಿಗೆ ಏನಪ್ಪ ಅಂದ್ರೆ ನಾವು ಬಂದಿದ್ವಿ. ಅದಕ್ಕೆ ನಾವು ಈ DC ಮೇಡಮ್ ಅವರೆಲ್ಲ ಹೊರಗಡೆ ಹೋಗಿದಾರಂತ, ಅವ್ರಿಗೆ ಭೇಟಿ ಮಾಡಿಬಿಟ್ಟೇ ಹೋಗ್ತೀವಿ. ಅದು ಕೆಲಸ ಆಗಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸುಮಾರು 25-30 ವರ್ಷದಿಂದ ರಾಮಚಂದ್ರ MP ಅವರು, ವೀರಪ್ಪ MP ಅವರು ಇದ್ರಲ್ಲ, ಅವಾಗಿಂದ ನಾವು ಇದಕ್ಕೆ ಪ್ರಪೋಸಲ್ ಕೊಡ್ತಾನೆ ಇದ್ದೇವೆ. ಆದರೂ ಕೂಡ ಯಾರೂ ಅದಕ್ಕೆ ಸ್ಪಂದನೆ ಮಾಡ್ತಾಯಿಲ್ಲ. 20 ವರ್ಷ ಅಂತ ಹೇಳ್ತಾ ಇದ್ದೀರಿ. 20 ವರ್ಷದಿಂದ ನೀವು ದನಕರುಗಳನ್ನು ಮತ್ತು ನೀವು ಬೆಳೆದಿರುವಂಥ ಬೆಳೆಯನ್ನು ಯಾವ ರೀತಿಯಲ್ಲಿ ಸಾಗಿಸಿ ಸುಮಾರು ಬೇರೆ ರಸ್ತೆಯಿಂದ 20-25 ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದು ಗೊರವಾಡಿ ಮುಖಾಂತರ ಅಲ್ಲಿ ಏನಪ್ಪ ಅಂದ್ರೆ ನಾವು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಮಧ್ಯದಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಾವು ಹೋಗ್ತಕ್ಕಂಥ ರಸ್ತೆ ಸುಮಾರು 20 ಕಿಲೋಮೀಟರ್ 22 ಕಿಲೋಮೀಟರ್ ನಾವು ಸುತ್ತಾಡ್ಕೊಂಡು ರಾಶಿ ತರಬೇಕು. 6 ತಿಂಗಳ ರಾಶಿ ಮಾಡೋಕ್ಕಾಗ್ತಾಯಿಲ್ಲ. ರೈತರ ಏನಪ್ಪ ಅಂತಂದ್ರೆ ಭಾಳ ತೊಂದರೆಯಲ್ಲಿ ಸಿಲುಕಿ 20-25 ವರ್ಷದಿಂದ ಯಾರೂ ಇದಾಗ್ತಾಯಿಲ್ಲ. ಸುಮಾರು ಜನ ಬಿದ್ದಿದ್ದಾರೆ ಅಲ್ಲೆಲ್ಲ. ಅದಕ್ಕೋಸ್ಕರ ಅದು ನಮ್ಮ ಸರ್ಕಾರಿ ಜಮೀನು ಎಷ್ಟಿದೆ ಅಂತ ತಿಳಿಸ್ಬಿಟ್ಟು ಆಮೇಲೆ ನಾವು ಮುಂದೆ ಶಾಸಕರಿಗಾಗಲಿ MP ಅವರಿಗಾಗಲಿ ಮನವಿ ಮಾಡಿಬಿಟ್ಟು ಅದು ರಸ್ತೆ ಮಾಡಬೇಕಂತೇಳಿ ನಾವು ಕೇಳ್ಕೊಳ್ಳೋಕ್ಕೆ ಈ ವಿಷಯ ನಿಮ್ಮ ಸ್ಥಳೀಯ ಶಾಸಕರಾದ ಶರಣು ಸಲಗರ್ ಅವರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀವಿ. ಅವರು ಈಗಾಗಲೇ ರಾಜಪಥ PMJSYಯಲ್ಲಿ 3 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಆದರೆ ಇವಾಗ ಏನಾಗಿದೆ ಅಂದರೆ ಅಲ್ಲಿ ಜಮೀನು, ಸರ್ಕಾರಿ ಜಮೀನು ಎಷ್ಟಿದೆ ಅಂಥೇಳಿ ನಾವು ತೋರಿಸ್ಬೇಕಾಗ್ಯದಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟು, ಅವರು ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಾವು ತಹಸೀಲ್ದಾರ್ ಹತ್ರ ಹೋಗಿದ್ದೀವಿ, ADLR ಹತ್ರ ಹೋಗಿದ್ದೀವಿ, ಯಾರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಹಾಂ ಹೌದು. ಈಗ ಅದು ಜಮೀನು ಗೊತ್ತಾಗಬೇಕಲ್ಲ ಸರ್, ಸರ್ಕಾರಿ ಜಮೀನು ಎಷ್ಟು ಅಂತೇಳಿ ಗೊತ್ತಾಗಬೇಕಲ್ಲ. ಈಗ ರೈತರು ನಂದು ಹೊಲ ಇದೆ ಅಂತ ಅಕ್ಕಪಕ್ಕದವರೆಲ್ಲ ಸರಿಸ್ಕೊಂಡು ಇದು ನಂದು ಹೊಲ ಅಂತ ಹೇಳ್ಕೊತಾರೆ. ಜಮೀನು ಅದು ಸರ್ವೆ ಮಾಡಬೇಕಲ್ಲ. ಒಂದು ವೇಳೆ ಅಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಅಂತ ಅಧಿಕಾರಿಗಳು ಸೂಚನೆಯನ್ನು ನೀಡಿದರೆ ನಿಮಗೆ ಹೊಲಕ್ಕೆ ಹೋಗಬೇಕಾದ ದಾರಿಯನ್ನು ನಿಮ್ಮವಾಗಿ ಸರ್ಕಾರಿ ಜಮೀನಲ್ಲಿ ಎಷ್ಟು ಜಾಗ ಇದೆ ಅಷ್ಟೇ ಕೊಟ್ಬಿಡ್ಲಿ. ಅದನ್ನು ನಾವು ಸರಿಪಡಿಸಿದ್ರೆ ನಾವು ಹೋಗ್ತೀವಿ. ಅಲ್ಲಿ ಮಿನಿಮಮ್ 10-15 ಫೀಟ್ ಆದರೂ ನಮ್ಗೆ ರಸ್ತೆ ಹೋಗ್ಲಿಕ್ಕೆ ಮಾಡಿಕೊಟ್ರೆ ಸಾಕಲ್ಲ. ಒಂದು ವೇಳೆ ಇಲ್ಲ ಅಂತಂದ್ರೆ ನಿಮ್ಮ ಮಾಡ್ಕೊಳ್ಳೋಕೆ ನೀವು ಸಿದ್ಧರಾಗಿದ್ದೀರಾ? ಜಮೀನು ಇದೆ ಸರ್, ಅಲ್ಲಿ ಮೂರುವರೆ ಜಮೀನು ರಸ್ತೆ ಇದೆ. ಮೂರು ಚೈನ್ ಅಂದ್ರೆ 1 ಫೀಟ್ 1 ಚೈನಿಗೆ 33 ಫೀಟ್ ಅಂತಾರೆ. ಅದು 3 ಚೈನ್ ಅಂದ್ರೆ 100 ಫೀಟ್ ಅಡಿಯಲ್ಲಿ ಜಾಗ ಇದೆ ಸರ್ ಗೌರ್ಮೆಂಟ್ದು.
ಈಗಾಗಲೇ ವಿಲೇಜ್ ಮ್ಯಾಪ್ ಗ್ರಾಮದ ನಕಾಶೆಯನ್ನು ತೆಗೆದುಕೊಂಡಿದ್ದಾರೆ, ನೋಡಿದ್ದಾರೆ, ಎಲ್ಲ ಕಡೆ ಇದೆ. ಅಂದ್ರೆ ಯಾಕೆ ಕುಂಠಿತ ಬಿದ್ದಿದೆ ಇದು? ಈಗ ರೈತರು ಇವಾಗ ಗೌರ್ಮೆಂಟ್ ಸರ್ವೇರ್ ಬಂದು ಅಳಿದ್ರೆ ಅವ್ರ ಮಾತು ಕೇಳ್ತಾರಲ್ಲ. ಇವಾಗ ನಾನು ಹೋದೆ ಅಲ್ಲಿ ರಸ್ತೆಯಲ್ಲಿ ನನ್ನ ಜಮೀನು ಅಂತ ಅವ್ರು ಹೇಳ್ತಾರೆ. ಇವಾಗ ಅವ್ರ ಜಮೀನು ಎಷ್ಟಿದೆ, ಸರ್ಕಾರಿ ಜಮೀನು ಎಷ್ಟಿದೆ? ಒಂದಿಷ್ಟು ಜಾಗಗಳನ್ನ ಕಬಳಿಕೆ ಆ ಕಬಳಿಕೆ ಆಗಿದೆ. ಆ ಕಬಳಿಕೆ ಆಗಿದ ಸಲುವಾಗಿ ಇವಾಗ ಅದನ್ನು ಅದಕ್ಕೆ ಜಿಲ್ಲಾಧಿಕಾರಿಗಳ ಮೇಲೆ ಹತ್ರ ಬಂದಿದ್ದೀವಿ. ನಾವು ಏನಾರ ಒಂದು 50 ವರ್ಷ ಆಯ್ತು, 45 ವರ್ಷ ಆಯ್ತು, ಒಟ್ಟ ಕಡೆ ಹಾದಿನೇ ಇಲ್ಲ. ನೀರಲ್ಲಿ ಇಷ್ಟಿಷ್ಟು ನೀರವ, ನೀರಂದು ಹೋಗ್ಬೇಕಾಯ್ತು, ನೀರಂದು ಬರ್ಬೇಕಾಯ್ತು. ಒಟ್ಟು ನಮ್ಗೆ ಎಲ್ಲಿ ಹಾದಿನೇ ಕೊಡೋದು. ಅದಕ್ಕೆ ಸಮಸ್ಯೆ ಗೊತ್ತು. ಹೆಣ್ಮಕ್ಳು ಬೀಳತ್ತಿದೆ ಒಟ್ಟು ಆ ಕಡೆ ನಮ್ಗೆ ನಡ್ಲಿಕ್ಕೆ ಬರಲ್ದು. ಹೊಲದ ಹಾದಿ ಕೊಡು ಅಂದ್ರೆ ಹೊಲದಾಗ ಭೀ ಹಾದಿ ಕೊಡಲ್ಲ ಅವರು. ಅದಕ್ಕೆ ಎಲ್ಲೇ ಹಾಕಲ್ಲ, ನಮ್ಗೆ ಗೌರ್ಮೆಂಟ್ ರೋಡ್ ಹಾಕಿ ರೋಡ್ ಬೇಕು. ರೋಡ್ ಬೇಕು. ಮೇನ್ ಹಾದಿ ಬೇಕು. ಘಾಟ್ಪುರ ಟು ಗೋರ್ಟ. ಹೊಸ ಕಲ್ಯಾಣ ತಾಲೂಕದವರು ಗೋಟವಿ ಗ್ರಾಮದಾಗ MLA ಹೇಳ್ದೇವೆ ಎಲ್ಲರಿಗೆ ಹೇಳಿ. ಯಾರಿಗೆ ಹೇಳಿದ್ರು ಭೀ ನಮ್ಗೆ ಈಗ ಬೇಕು ನೋಡಿ. ಇಲ್ಲಿ ತನಕ ಬಂದಿದ್ದೇವೆ ಅಷ್ಟೇ.